ಜಿಲ್ಲೆಯ ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ಕೇಳ್ಕೊತೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗಾಗಲೇ ಹೇಳಿದಲ್ಲ, ಇವರು ಯಾರೇ ಶಾಸಕರುಗಳು ಆಶೆ ಬಂದರೂ ಕೂಡ ಮುಸ್ಲಿಂ ಸಮುದಾಯದ ಮತ ಇರಲಾರ್ದೆ ಯಾವನು ಶಾಸಕರಾಗಲಿಕ್ಕೆ ಮತ್ತು ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದು ಅವ್ರ ಗಮನದಲ್ಲಿರಬೇಕು. ಒಬ್ಬರು ಶಾಸಕರ ಅದು ಇಲ್ಲಿ ಹೆಚ್ಚಿನ ಬೇರೆ ಸಮುದಾಯಕ್ಕೆ ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರೋಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಇಲ್ಲಿ ಐತಿ ನಗರಕ್ಕೆ. ಅದಕ್ಕೆ ಇಲ್ಲಿ ಪ್ರತಿ ಸಲ ಏನದ ಒಂದು ಮುಸ್ಲಿಮ್ಗೆ ಸೀಟ್ ಕೊಟ್ಟೆ ಕೊಡ್ತಾರೆ. ಎಮ್ ಎಲ್ ಎ ಕೊಟ್ಟರು ಮತ್ತು ಉಳ್ಕಿದ್ರೆ ಎಲ್ಲ ಜಾತಿಯವರು ಎಮ್ ಎಲ್ ಎ ಆಗಿರಲ್ಲ ನಮ್ಮ ಪಕ್ಷಗಳಿಗೆ. ಮತ್ತು ಅವ್ರು ಯಾಕೆ ಹಂಗೆ ಡಬಲ್ ಎಲ್ಲ ಒಂದೇ ಜಾತಿಯವರು ನಾಲ್ಕು ಮಂದಿ ಎಮ್ ಎಲ್ ಎಗಳು ಅದಾರಲ್ಲ. ಮತ್ತು ಹಂಗೆ ಒಂದೇ ಜಾತಿ ಒಂದೇ ಎಮ್ ಎಲ್ ಎ ಕೊಡಬೇಕಾಗಿತ್ತು. ರಗಡ್ ಮಂದಿ ಸ್ಥಾನಗಳದಾರ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮ್ ಮತ ಪಕ್ಷಕ್ಕೆ ಅದು ಆಕ್ಸಿಜನ್ ಇದ್ದಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ್ದು. ಆ ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಅದು ಡೆಡ್ ಬಾಡಿ ಐತಿ ಇವತ್ತು. ಅದಕ್ಕಾಗಿ ನಾನು ಹೇಳ್ದಂದರೆ ಏನು ಮುಸ್ಲಿಂ ಸಮುದಾಯ ಒಂದು ಆಕ್ಸಿಜನ್ ಆಗಿ ಏನು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಕ್ಸಿಜನ್ ಆಗಿ ಏನು ತಮಗೆ ನೀಡ್ತಾ ಇದೆ, ಆ ಆಕ್ಸಿಜನ್ ತಮ್ಮ ಸ್ವಲ್ಪ ಮಗ್ಗಲ್ಕಿಟ್ರೆ ಇಟ್ಟರೆ ಏನು ಪರಿಸ್ಥಿತಿ ಆಗ್ತಾ ಅನ್ನೋದು ತಾವು ಗಮನದಲ್ಲಿ ಇಟ್ಕೋಬೇಕು. ಅದೇ ಬೆಂಗಳೂರದವರು ವಿಶೇಷವಾಗಿ ಬೆಂಗಳೂರು ಮೈಸೂರದವರು ನಮ್ಮ ಸಮುದಾಯದ ನಾಯಕರುಗಳು ಮಂತ್ರಿಗಳು ಇದ್ದಾರಲ್ಲ, ಅವರಿಗೂ ಕೂಡ ನಾವು ಇವತ್ತು ಹೇಳಬೇಕಂದ್ರೆ ಪ್ರತಿ ಸಲ ತಾವು ಬರೀ ತಮ್ಮ ಪಕ್ಕದಲ್ಲಿ ಓಡಾಡುವಂಥ ವ್ಯಕ್ತಿಗೆ ತಮ್ಮಿರುವಂಥ ಚೀಲಗಳಿಗೆ ಯಾರು ಸ್ವಲ್ಪ ಹೆಚ್ಚು ಹಣ ಶ್ರೀಮಂತರಿದ್ದವರು ಹಣ ತಂದವರು ಅಂಥವ್ರಿಗೆ ಏನಾದರೂ ಅವಕಾಶ ಮಾಡಿಕೊಡುವಂಥದ್ದು ಕೆಲಸ ನಮ್ಮ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಇರುವಂಥ ನಮ್ಮ ಅಲ್ಪಸಂಖ್ಯಾತ ನಾಯಕರುಗಳು ಇದು ಬಿಡಬೇಕು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ನಿಮ್ಮೆಲ್ಲರಿಗೂ ಗುರ್ತಿದ್ದ ಹಾಗೆ ಮುಂದಿನ ತಿಂಗಳ ವಿಧಾನ ಪರಿಷತ್ 11 ಸ್ಥಾನವನ್ನು ತುಂಬುವಂಥ ಏನೊಂದು ವಿಧಾನ ಪರಿಷತ್ ಸದಸ್ಯ ನಿವೃತ್ತ ಆದಂಥ ಖಾಲಿ ಇರುವ 11 ಸ್ಥಾನ ಚುನಾವಣೆ ಇರೋದ್ರಿಂದ ಆ 11 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 7 ಸ್ಥಾನ ಆಯ್ಕೆ ಮಾಡುವಂಥ ಅವಕಾಶ ಇದೆ. ಅದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ನಮ್ಮ ಪಕ್ಷದ ನಾಯಕರುಗಳಿಗೆ, ಜಿಲ್ಲೆಯ ನಾಯಕರುಗಳಿಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ಒತ್ತಾಯ ಮಾಡಲಿಕ್ಕೆ ಏನಂದರೆ, ಬಹಳ ವರ್ಷದಿಂದ ಇಡೀ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಇನ್ನೂವರೆಗೆ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರಿಗೆ ವಿಜಯಪುರ ಜಿಲ್ಲೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿಲ್ಲ. ಅದಕ್ಕಾಗಿ ಎಲ್ಲ ಸಮುದಾಯದ ಜನರಿಗೆ ಅವಕಾಶ ಸಿಕ್ಕಿದಾಗಿದೆ. ಒಂದು ವಂಚಿತ ಆದಂಥ ಸಮುದಾಯ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಒಂದು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆ ಒಂದು ವಿಷಯ ಇಟ್ಕೊಂಡು ಇವತ್ತು ತಮ್ಮ ಮುಖಾಂತರ ನಮ್ಮ ಪಕ್ಷದ ರಾಜ್ಯದ ನಾಯಕರಿಗೆ ಮತ್ತು ಜಿಲ್ಲೆಯ ನಾಯಕರಿಗೆ ನಾವು ವಿನಂತಿ ಮಾಡೋದೇನೆಂದರೆ, ಈ ಸಲ ಏನು 7 ಸ್ಥಾನ ಆಯ್ಕೆ ಆಗುವಂಥ ಏನು ಅವಕಾಶ ಇದೆ, ಆ 7 ಸ್ಥಾನದಲ್ಲಿ ವಿಶೇಷವಾಗಿ ವಿಜಯಪುರದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಅಲ್ಪಸಂಖ್ಯಾತರ ನಾಯಕರುಗಳಲ್ಲಿ ಯಾರಾದರಿಗೊಬ್ಬರಿಗೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವೆಲ್ಲ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ಒತ್ತಾಯ ಮಾಡುತ್ತೇವೆ. ಅದು ನಾವು ಇದು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತೇಳಿ ಯಾಕೆ ನಮ್ಮ ಒತ್ತಾಯ ಇದೆ ಅಂದರೆ, ಈಗಾಗಲೇ ಇಡೀ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆ ಇಡೀ ಜಿಲ್ಲೆಯಲ್ಲೇ ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿರೋದ್ರಿಂದ ಅದು ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ 100ಕ್ಕೆ 99% ಇವತ್ತು ಮತದಾನ ಯಾವುದೇ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದ್ರೆ ಅದು ಮುಸ್ಲಿಂ ಸಮುದಾಯ. ಅದಕ್ಕಾಗಿ ನಮ್ಮದೊಂದು ಹಕ್ಕು ಏನಿದೆ ಅಂದರೆ, ನಮ್ಮ ಒತ್ತಾಯ ಏನೆಂದರೆ, ದಯಮಾಡಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಏನು ನಮ್ಮ ಪಕ್ಷದ ಮಂತ್ರಿಗಳಿದ್ದಾರೆ, ಪಕ್ಷದ ಶಾಸಕರುಗಳಿದ್ದಾರೆ, ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ವಿವಿಧ ಬೇರೆ ಮುಖಂಡರುಗಳಿದ್ದಾರೆ,
ಅವರಲ್ಲಿ ನಮ್ಮ ವಿನಂತಿ ಏನಂದರೆ, ತಾವು ಯಾವ ರೀತಿ ಬೇರೆ ಜಿಲ್ಲೆಯ ನಾಯಕರುಗಳು ಇವತ್ತು ಗುಲ್ಬರ್ಗಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿರಬಹುದು, ಎಚ್ ಕೆ ಪಾಟೀಲ್ ಸಾಹೇಬ್ರವರು, ವಿವಿಧ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಯಾ ಮಂತ್ರಿಗಳು, ಆಯಾ ಪಕ್ಷದ ನಾಯಕರುಗಳು ತಮ್ಮ ಪಕ್ಷದಲ್ಲಿರುವಂಥ ಅಲ್ಪಸಂಖ್ಯಾತರ ಕಾರ್ಯಕರ್ತರಿಗೆ, ಅಲ್ಪಸಂಖ್ಯಾತರ ಸಮುದಾಯದ ನಾಯಕರುಗಳಿಗೆ ಯಾವ ರೀತಿ ಮೇಲೆ ತರುವಂಥ ಕೆಲಸ ಮಾಡ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರುಗಳು ಕೂಡ ಇಲ್ಲಿ ಏನದ ಒಂದು ಅವಕಾಶ, ಇಲ್ಲಿ ಜಿಲ್ಲೆಯ ನಾಯಕರುಗಳು ಆ ರಾಜ್ಯದ ಪಕ್ಷದ ಅಧ್ಯಕ್ಷರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಈ ವಿಜಯಪುರ ಜಿಲ್ಲೆಗೆ ಒಂದು ಮುಸ್ಲಿಂ ಸಮುದಾಯಕ್ಕೆ MLC ಕೊಡಬೇಕಂತ ಹೇಳಿ ವಿಜಯಪುರ ಜಿಲ್ಲೆಯ ಎಲ್ಲ ಮಂತ್ರಿಗಳು ಮತ್ತು ಶಾಸಕರುಗಳು ನಮ್ಮ ಸಮುದಾಯಕ್ಕೆ ತಾವು ಹೋಗಿ ಅಲ್ಲಿ ಒತ್ತಾಯ ಮಾಡಿ ಒಂದು ಅವಕಾಶ ನೀಡಬೇಕಾಗತ್ತೆ ಹೇಳಿ ನಾವು ಅವರಿಗೆ ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ ಮತ್ತು ಅವರಿಗೆ ನಮ್ಮ ಸಮುದಾಯ ಪರವಾಗಿ ವಿನಂತಿ ಕೂಡ ಮಾಡ್ತೇವೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈಗ ಕಾಂಗ್ರೆಸ್ಸದ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲ ಸಮುದಾಯಕ್ಕೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿ ಅವಕಾಶ ಸಿಕ್ಕಿದ್ದಾಗಿದೆ. ಒಂದೇ ಸಮುದಾಯ ವಂಚಿತರಾಗಿದ್ದು ಯಾವುದರಿದ್ರೆ ಅದು ಮುಸ್ಲಿಂ ಸಮುದಾಯ. ಇದು ತಾವು ಹಿಂದಿನ ಇತಿಹಾಸದಾಗ ನೋಡಿದ್ರು ಕೂಡ ಎಲ್ಲ ವರ್ಗಕ್ಕೆ ಆಯಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ವಿಶೇಷವಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂಥ ಕೆಲಸ ಈಗಾಗಲೇ ಆಗಿದ್ದಾಗಿದೆ. ವಂಚಿತರಾಗುವಂಥ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಆ ನಾಯಕರುಗಳಿಗೆ ಸಾಕಷ್ಟು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯೋಗ್ಯ ಅಭ್ಯರ್ಥಿಗಳು ನಮ್ಮಲ್ಲಿ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಇದ್ದಾರೆ. ಅದಕ್ಕಾಗಿ ತಾವು ಪರಿಗಣಿಸಿ ಅಂಥವರಿಗೆ ಒಂದು ಅವಕಾಶ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ MLC ಆಗುವಂಥ ಅವಕಾಶ ಮಾಡಿ ಕೊಡಬೇಕಂತ ಹೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಿಗೆ ತಾವು ಅಲ್ಲಿ ಹೋಗಿ ಒತ್ತಾಯ ಮಾಡಿ ನಮಗೊಂದು ಅವಕಾಶ ಕೊಡಿಸ್ಬೇಕಂತ ಹೇಳಿ ನಾವು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ. ಇನ್ನೊಂದು ಹೇಳಬೇಕಾದ್ರೆ, ಈಗಾಗಲೇ ಸತತವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಮುಸ್ಲಿಂ ಸಮುದಾಯದ ಮತದಾರರು ಈಗಾಗಲೇ ಒಂದು ಪಕ್ಷಕ್ಕೆ ಅಂದರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ ಈಗ ಮೊನ್ನೆ ತಾನೇ ಲೋಕಸಭಾ ಸದಸ್ಯ ಚುನಾವಣೆಯಲ್ಲೂ ಕೂಡ, ಮೊನ್ನೆ ಹೋದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ 130 ಬಂಪರ್ ಏನು ಒಂದು ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಏನವರು ಅಧಿಕಾರಕ್ಕೆ ಬಂದಿದ್ದು ನಮ್ಮ ಪಕ್ಷ ಬಂದಿದ್ದಾಗಿದೆ. ಆ ಒಂದು ಕಾರಣ ಕೂಡ ನಮ್ಮ ಮುಸ್ಲಿಂ ಸಮುದಾಯದ ಮತದಾರರೇ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ, ಕಾಂಗ್ರೆಸ್ಸಿಗೆ ನೇರವಾಗಿ ಇನ್ನೊಂದು ಮಾತು ನಾನು ನಮ್ಮ ನಾಯಕರಿಗೆ ಹೇಳಬೇಕಾದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ನಾವು 6 ಶಾಸಕರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೇವೆ. ನಾವು ಅದರಲ್ಲಿ ವಿಶೇಷ ಪಾತ್ರ ನಮ್ಮ ಮುಸ್ಲಿಂ ಸಮುದಾಯದ ಮತದಾರರಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅದರಲ್ಲಿ ಹೆಚ್ಚಿನ ಪ್ರಯತ್ನ ಕೂಡ ಇದೆ. ಜೊತೆಗೆ ನಮ್ಮೆಲ್ಲ ಸಮುದಾಯದ ಮತದಾರರು ಕೂಡ ಈ ಒಂದು ಸರ್ಕಾರ ಬರಲಿಕ್ಕೆ ಕಾರಣ. ಮತ್ತು ಈಗ ಲೋಕಸಭಾ ಚುನಾವಣೆ ಕೂಡ ಬೇರೆ ಬೇರೆ ಸಮುದಾಯದಲ್ಲೂ ಬೇರೆ ಬೇರೆ ಪಕ್ಷಗಳು ಮಾಡ್ತಾರೆ. ಆದರೆ ಏಕೈಕ ಸಮುದಾಯ ಮುಸ್ಲಿಂ ಸಮುದಾಯ. ಅದು ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100ರಷ್ಟು ಇವತ್ತು ಈ ಸಲ ಮತ ಹಾಕುವಂಥ ಯಾವುದೇ ಸಮುದಾಯ ಇದ್ದರೆ ಅದು ಮುಸ್ಲಿಂ ಸಮುದಾಯ. ಅದಕ್ಕಾಗಿ ಮಾನ್ಯ ಜಿಲ್ಲಾ ನಾಯಕರುಗಳಲ್ಲಿ ತಮಗೆ ನಾವು ಆಯ್ಕೆ ಮಾಡಲಿಕ್ಕೆ ಏನು ನಾವು ಅವಕಾಶ ಮಾಡಿ ತಮಗೆ ಬೆಂಬಲ ನೀಡಿದ್ದೇವೆ ನಮ್ಮ ಸಮುದಾಯ. ಅದಕ್ಕಾಗಿ ತಮ್ಮ ಕರ್ತವ್ಯ ಏನಂದರೆ, ತಾವು ಈ ಸಮುದಾಯ ನಾಯಕರಿಗೆ ಒಂದು ಪ್ರಾತಿನಿಧ್ಯ ಕೊಡುವಂಥ ಒಂದು ವ್ಯವಸ್ಥೆ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿಕೊಡ್ತೇವೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಈಗ ಏನಾಗ್ಬಿಟ್ಟು ಅಂದರೆ, ಬೇರೆ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಮೊದಲು ಒಂದು ಜಾತ್ಯತೀತ ಜನತಾದಳ ಇತ್ತು, ಒಂದು ಆಲ್ಟರ್ನೇಟ್ ಆಗಲಿ ಪಕ್ಷಕ್ಕೆ. ಅದು ಕೆಲವೊಂದು ಸಂದರ್ಭ ಬಂದಾಗ ಒಂದು 10% ಓಟ, 10-15% ಓಟ ನಮ್ಮ ಸಮುದಾಯದ ಬೇರೆ ಒಂದು ಜಾತ್ಯತೀತ ಪಕ್ಷಕ್ಕೆ ಹೋಗ್ತಿತ್ತು. ಆದರೆ ಈ ಸಲ ಏನದ, ಜನತಾದಳ ಹೋಗಿ BJPಯಲ್ಲಿ ಮರ್ಜ್ ಆಗಿದ್ದರಿಂದ ನಮ್ಮದು ಏಕೈಕ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಒಂದು ಜಾತ್ಯತೀತ ಪಕ್ಷ ಇರುವಂಥ ಅವಕಾಶ, ಒಂದು ಜಾತ್ಯತೀತ ಪಕ್ಷ ಯಾವುದು ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ನಮ್ಮ ಸಂಪೂರ್ಣ ಓಟ ಇವತ್ತು 100% ಇಲ್ಲಿ ಆದರೂ 100ಕ್ಕೆ 100 ಓಟ್ ಇದ್ರೂ ಸಹಿತ ಆ 100 ಕಾಂಗ್ರೆಸ್ಗೆ ಹೋಗಿದ್ದಾವೆ. ಅದಕ್ಕಾಗಿ ನಾವು ಇದು ಒಂದು ವಿಜಯಪುರ ಜಿಲ್ಲೆಗೆ ಇನ್ನೂವರೆಗೆ ಇತಿಹಾಸದಲ್ಲಿ ಯಾವುದೇ ಒಂದು MLC ಆಗಲಿ, ಈ ನಮ್ಮ ವಿಜಯಪುರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಅಧಿಕಾರಗಳು ಇಲ್ಲಿ ನಮ್ಮ ಸಮುದಾಯದವರು ಯಾವ ಒಂದು ಶಾಸಕರಿಲ್ಲ, ಯಾವುದೇ ಒಂದು ರಾಜ್ಯ ಮಟ್ಟದ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿ ನಮ್ಮ ಸಮುದಾಯ ಇಲ್ಲ. ಅದಕ್ಕಾಗಿ ಒಂದು ಅವಕಾಶ ಸಿಕ್ಕಿದೆ ಇವತ್ತು. ಯಾಕಂದರೆ ಸರ್ಕಾರಕ್ಕೆ ಈ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅನುಕೂಲ ಕೂಡ ಆಗ್ತದೆ. ಯಾಕಂದರೆ 7 ಸ್ಥಾನ ಇರೋದ್ರಿಂದ
ಯಾವುದೇ ಒಂದು 2-3 ಇದ್ದಾಗ ಸ್ಪರ್ಧೆ ಭಾಳ ಇರ್ತದೆ. ಅದಕ್ಕಾಗಿ ಈ ಸಲ 7 ಸ್ಥಾನ ಖಾಲಿ ಇರೋದ್ರಿಂದ ಅದು ಒಂದು ನಮ್ಮ ವಿಜಯಪುರ ಜಿಲ್ಲೆಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಬರೀ ಬೆಂಗಳೂರದವರು ವಿಶೇಷವಾಗಿ ಬೆಂಗಳೂರು ಮೈಸೂರದವರು ನಮ್ಮ ಸಮುದಾಯದ ನಾಯಕರುಗಳು ಮಂತ್ರಿಗಳು ಇದ್ದಾರಲ್ಲ ಅವರಿಗೂ ಕೂಡ ನಾವು ಇವತ್ತು ಹೇಳಬೇಕಂದ್ರೆ ಪ್ರತಿ ಸಲ ತಾವು ಬರೀ ತಮ್ಮ ಪಕ್ಕದಲ್ಲಿ ಓಡಾಡುವಂಥ ವ್ಯಕ್ತಿಗೆ ತಮ್ಮಿರುವಂಥ ಚೀಲಗಳಿಗೆ ಯಾರು ಸ್ವಲ್ಪ ಹೆಚ್ಚು ಶ್ರೀಮಂತರಿದ್ದವರು ಹಣ ತಂದವರು ಅಂಥವ್ರಿಗೆ ಏನಾದ್ರು ಅವಕಾಶ ಮಾಡಿಕೊಡುವಂಥದ್ದು ಕೆಲಸ ನಮ್ಮ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಇರುವಂಥ ನಮ್ಮ ಅಲ್ಪಸಂಖ್ಯಾತ ನಾಯಕರುಗಳು ಇದು ಬಿಡಬೇಕು. ಅವರು ಕೂಡ ಅಲ್ಲಿ ಹೋಗಿ ಇಲ್ಲಪ್ಪ ಈ ಸಲ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಭಾಳ ಮುಸ್ಲಿಂ ಸಮಾಜ ಹೆಚ್ಚಿರುವಂಥ ಜಿಲ್ಲೆ. ಅದಕ್ಕೆ ಅಲ್ಲಿ ಈ 6 ಶಾಸಕರುಗಳು ಆರ್ಸ್ ಕಳಿಸಿದ್ದಾರೆ. ಅಲ್ಲಿ ಒಂದು ಅವಕಾಶ ವಿಜಯಪುರಕ್ಕೆ ಉತ್ತರ ಕರ್ನಾಟಕದಲ್ಲಿ ಕೊಡುವಂಥದ್ದು ಮಾಡುವಂಥ ಅವ್ರದ್ರಲ್ಲೂ ಬರಬೇಕು. ಪದೇ ಬರೀ ಬೆಂಗಳೂರು ಮೈಸೂರು ಅಲ್ಲಿ ದಾವಣಗೆರೆ ಇಂಥವ್ರು ಆ ರೀತಿ ಆಗಿದ್ದರಿಂದ ನಮ್ಮ ನಾಯಕರು ಕೂಡ ಇದು ಒಂದು ಲಕ್ಷ್ಯ ಕೊಡಬೇಕು ನಮ್ಮ ಕಡೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯಾಧ್ಯಕ್ಷರಲ್ಲಿ, ರಾಷ್ಟ್ರೀಯ ಅಧ್ಯಕ್ಷ ನಮ್ಮದೊಂದು ವಿನಂತಿ ಇದೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ನಾವು ಇದು ಭಾಳ ಒತ್ತಾಯಪೂರ್ವಕವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ಅವರಲ್ಲಿ ಯಾಕೆ ಹಕ್ಕು ಕೇಳ್ತಾ ಇದ್ದೀವಿ? ನಿಮಗೆ ಓಟ್ ಕೊಟ್ಟಿದ್ದೇವೆ, ನಮ್ಮ ವಿಜಯಪುರ ಜಿಲ್ಲೆ 6 ಜನ ನಿಮಗೆ ಆರ್ಸ್ ಕಳಿಸಿದ್ದೇವೆ. ತಮ್ಮ ಕರ್ತವ್ಯ ಐತಿ, ತಾವು ನಮ್ಮ ಸಮುದಾಯಕ್ಕೆ ಒಂದು ಸ್ಥಾನ ಕೊಡಿಸುವಂಥ ಕೆಲಸ ತಾವು ಮಾಡಬೇಕಲ್ಲ. ಅದಕ್ಕಾಗಿ ನಾವು ಅವರಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ತೇವೆ, ಒತ್ತಾಯಪೂರ್ವ ನಮ್ಮ ಅಲ್ಪಸಂಖ್ಯಾತರಿಗೆ, ಜಿಲ್ಲೆಯ ಅಲ್ಪಸಂಖ್ಯಾತ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ಕೇಳ್ಕೊತೇವೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈಗಾಗಲೇ ಹೇಳಿದಲ್ಲ, ಇವರು ಯಾರೇ ಶಾಸಕರುಗಳು ಆರ್ಸಿ ಬಂದರೂ ಕೂಡ ಮುಸ್ಲಿಂ ಸಮುದಾಯದ ಮತ ಇರಲಾರ್ದೆ ಯಾವನು ಶಾಸಕರಾಗಲಿಕ್ಕೆ ಮತ್ತು ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದು ಅವ್ರ ಗಮನದಲ್ಲಿರಬೇಕು. ಇಟ್ಕೊಂಡು ಏನದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ವಿಷಯ ಮಾತು ಹೇಳಬೇಕಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತ ಪಕ್ಷಕ್ಕೆ ಅದು ಆಕ್ಸಿಜನ್ ಇದ್ದಂಗೆ. ಇವತ್ತು ಕಾಂಗ್ರೆಸ್ ಪಕ್ಷದ್ದು ಆ ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಅದು ಡೆಡ್ ಬಾಡಿ ಐತಿ ಇವತ್ತು. ಅದಕ್ಕಾಗಿ ನಾನು ಹೇಳ್ದಂದ್ರೆ ಏನು ಮುಸ್ಲಿಂ ಸಮುದಾಯ ಒಂದು ಆಕ್ಸಿಜನ್ ಆಗಿ ಏನು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಕ್ಸಿಜನ್ ಆಗಿ ಏನು ತಮಗೆ ನೀಡ್ತಾ ಇದೆ, ಆ ಆಕ್ಸಿಜನ್ ತಮ್ಮ ಸ್ವಲ್ಪ ಮಗ್ಗಲಿಕ್ಕೆ ಇಟ್ಟರೆ ಏನು ಪರಿಸ್ಥಿತಿ ಆಗ್ತಾ ಅನ್ನೋದು ತಾವು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ದಯಮಾಡಿ ಮತ್ತೊಮ್ಮೆ ತಮ್ಮೆಲ್ಲ ಮಾಧ್ಯಮದ ಮಿತ್ರರ ಪರವಾಗಿ, ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ವಿಶೇಷವಾಗಿ ನಾವು ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ನಾವು ಒತ್ತಾಯ ಮಾಡಬೇಕಾಗ್ತದೆ. ಯಾಕಂದರೆ ಇವರಿಗೆ ನಾವು ನೇರವಾಗಿ ಹೇಳಬೇಕಾಗ್ತದೆ. ಇವತ್ತಿನ ದಿವಸ ವಿವಿಧ ಬೇರೆ ಜಿಲ್ಲೆಗಳಲ್ಲಿ ಆಯಾ ನಾಯಕರುಗಳು ತಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಕಾರ್ಯಕರ್ತರಿಗೆ, ಸಮುದಾಯದ ನಾಯಕರುಗಳಿಗೆ ಮೇಲೆತ್ತುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಜಿಲ್ಲೆಯವರಿಗೆ ಇದು ಇಚ್ಛಾಶಕ್ತಿ ಯಾಕಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಲ್ಲಿ, ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ, ಪಕ್ಷದ ಜಿಲ್ಲಾ ಅಧ್ಯಕ್ಷರಲ್ಲಿ ನನ್ನ ವಿನಂತಿ ಏನಂದರೆ, ನಮ್ಮೆಲ್ಲ ಅಲ್ಪಸಂಖ್ಯಾತರ ಮುಖಂಡರ ವಿನಂತಿ ಏನಂದರೆ, ಈ ಸಲ ಒಂದು ವಿಧಾನ ಪರಿಷತ್ತಿಗೆ ಒಂದು ಸದಸ್ಯನಾಗಿ ಆಯ್ಕೆ ಮಾಡುವಂಥ ಒಂದು ಒತ್ತಾಯ ಮಾಡಿ, ಮೇಲೆ ಹೈಕಮಾಂಡಿಗೆ ಒತ್ತಾಯ ಮಾಡಿ ನಮ್ಮ ವಿಜಯಪುರಕ್ಕೆ ಒಂದು ಮುಸ್ಲಿಂ ಸಮುದಾಯದ MLC ಕೊಡಿಸುವಂಥ ಒಂದು ಕೆಲಸ ತಾವು ಮಾಡ್ತಿರ್ತೀರಿ ನಂಬಿದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ ಅವರಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ವಿನಂತಿ ಕೂಡ ಮಾಡ್ತಾ ಇದ್ದೀವಿ. ಮತ್ತಿದ್ದವರು ನಮ್ಮ ಆಕಾಂಕ್ಷಿಗಳು ಇರಬಾರಾಗ ನಂಬಲ್ಲಿ ನೋಡ್ರಿ, ಜಿಲ್ಲೆಯೊಳಗ ನಮ್ಮ ವಿಜಯಪುರ ಜಿಲ್ಲೆಯೊಳಗ ಅಲ್ಪಸಂಖ್ಯಾತರಲ್ಲಿ ಸಾಕಷ್ಟು ಸಾಮರ್ಥ್ಯವುಳ್ಳ ನಾಯಕರಿದ್ದಾರ. ಆದರೂ ನಮ್ಮ ನಾಯಕರಿಗೆ ಗುರ್ತದ ಅವ್ರಿಗೆ ಯಾರ್ಯಾರ ಯೋಗ್ಯ ಯಾರು ಅದಾರ, ಯಾರಿಗೆ ಕೊಟ್ರೆ ಏನಾಗ್ತದೆ, ಹೆಂಗೆ ಯಾರಿಗೆ ಕೊಡಬೇಕು. ಪಕ್ಷದಲ್ಲಿ ಯಾರು ಭಾಳಷ್ಟು ಜನದಿಂದ ಸಫರ್ ಆಗಿದ್ದಾರೆ ಮತ್ತು ಪಕ್ಷದಿಂದ ಅವ್ರ ಜೊತೆ ಇದ್ದವರು ಎಲ್ಲ ನಾಯಕರ ಜೊತೆ ಕೆಲಸ ಮಾಡಿದವರಿದ್ದಾರೆ. ಅಂಥವ್ರಿಗೆಲ್ಲ ಪರಿಗಣಿಸಿ ಇಲ್ಲ, ಒಕ್ಕಟ್ಟಿಲ್ಲತ್ತಿಲ್ಲ. ಅದು ಎಲ್ಲಿ ಹೇಳ್ಯಾರ ಒಕ್ಕಟ್ಟಿಲ್ಲ ಅಂತ ಹೇಳಿ? ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟಾರೆ. ಸಮುದಾಯಕ್ಕೆ ನೀವು ವಂಚಿತ ಮಾಡ್ತೀರಿ. ಪ್ರಬಲವಾಗಿ ಯಾರಾದ್ರೂ ಬೇಕಲ್ಲ. ಹೌದು, ಇಲ್ಲ ಇಲ್ಲಿ ಹೆಂಗ ಅಲ್ಲಿ ಈಗ ಅದು ಆ ಪ್ರಜ್ಞಾವಂತ ಇಲ್ಲ. ನಮ್ಮ ನಾಯಕರುಗಳು, ಪಕ್ಷದ ನಾಯಕರುಗಳು ಪರಿಗಣಿಸ್ತಾರ. ಯಾಕಂದ್ರೆ ಯಾರು ಪ್ರಜ್ಞಾವಂತರು ಅದಾರ, ಇಲ್ಲ
ಪ್ರಶ್ನೆ ನೀವು ಕೇಳಾಕತ್ತೀರಿ. ಅದಕ್ಕೇನದ ಹೇಳಿದ್ರ ನಾವು ಎಲ್ಲ ಹೆಸರೇ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಯಾಕೆ ಹೇಳಕ್ತೀವಿ ಅಂದ್ರ ನಮ್ಮಲ್ಲಿ ಪಕ್ಷದಲ್ಲಿ ಹಿರಿತನ ನೋಡ್ತಾರೆ, ಅವ್ರ ಸಾಮರ್ಥ್ಯ ನೋಡ್ತಾರೆ. ಸುಮ್ಕೆ ಯಾರಿಗಾರೆ ಕಾರ್ಯಕರ್ತರು 3 ಟೈಪ್ ಇರ್ತಾರೆ ನಮ್ಮಲ್ಲಿ ಪಕ್ಷದಲ್ಲಿ. ಒಬ್ಬ ನಾಯಕರು ಇರ್ತಾರೆ, ಅದ್ರಲ್ಲಿ ಮಧ್ಯಮದವ್ರು ಇರ್ತಾರೆ, ಮತ್ತು ಅವರ ಯೋಗ್ಯತೆ ಪ್ರಕಾರ ಅವರಿಗೆ ಸ್ಥಾನ ಕೊಡುವಂಥ ವ್ಯವಸ್ಥೆ ಐತಿ. ಅದಕ್ಕಾಗಿ ಪಕ್ಷದ ನಾಯಕರಿಗೆ ಗುರುತಿರ್ತದೆ ಯಾರಿಗೆ ಇದು ಸ್ಥಾನ. ಇದು MLC ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಒಂದು ಅಗದಿ ಸಾಮರ್ಥ್ಯವುಳ್ಳವರು ಮತ್ತು ಅದರ ವಿಶೇಷವಾಗಿ ಸಮುದಾಯಕ್ಕೆ, ಜಿಲ್ಲೆಗೆ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡುವಂಥದ್ದಾಗಲಿ ಕಳಕಳಿ ಉಳ್ಳುವಂಥ ವ್ಯಕ್ತಿಗೆ ಅವ್ರು ನೀಡ್ತಾರೆ. ಅದಕ್ಕೇನದ ನಾವು ಇವರೇ ಅದಾರ್ತಲ್ಲ ಎಲ್ಲ. ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ ನಮ್ಗೆ. ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಇವರೇ ಅಸಮರ್ಥರಿಲ್ಲ, ಇವ್ರು ಒಳ್ಳೆಯವರದಾರ, ಅವ್ರು ಒಳ್ಳೆಯವ್ರ ನಾವು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಒಳಗೆ ಸಾಕಷ್ಟು ನಾಯಕರು ಸಾಮರ್ಥ್ಯವುಳ್ಳವ್ರು ಅದಾರ ಅಂತ. ಇಲ್ಲ, ನಾವ್ ಎಲ್ಲಿ ಕೂತವ್ರು ಯಾರು ಆಕಾಂಕ್ಷಿ ಇಲ್ಲ. ನಾವು ಪಕ್ಷದ ಅಲ್ಪಸಂಖ್ಯಾತರ ಪದಾಧಿಕಾರಿ ನಾವು ಇದ್ರೆ ಪಕ್ಷಗಳು ಇರೋದ್ರಿಂದ ನಮಗೊಂದು ಕಳಕಳಿಯಿಂದ ನಾವು ನಮ್ಮ ಒಬ್ಬ ಯಾರೇ ಪ್ರತಿನಿಧಿ ಇಲ್ಲಿ ಸಮುದಾಯದಿಂದ ಕೊಡ್ಬೇಕಂತೇಳಿ ನಮ್ಮದು ಉದ್ದೇಶ. ಮುಸ್ಲಿಂ ಸಮುದಾಯದಲ್ಲಿ ಸಾಮರ್ಥ್ಯ ಅರ್ಹತೆ ಇದ್ದವರೇ ಕೊಡ್ಬೇಕಂತ ಇರ್ತದೆ. ಆದ್ರೆ ಕಾಂಗ್ರೆಸ್ ಅಪವಾದ ಏನಂದ್ರೆ ಬೇಕಂತಾನೆ ಅರ್ಹತೆ ಇಲ್ಲಾರ್ದವ್ರಿಗೆ ಕೊಡೋದು, ಸಾಮರ್ಥ್ಯ ಇಲ್ಲಾರ್ದವ್ರಿಗೆ ಕೊಡೋದು, ಇಂಥ ಅಪವಾದ ಹಿಂದೆ ನಿಮ್ಮಲ್ಲೇ ಕೇಳಿ ಬಂದಿದ್ದದ. ಇಲ್ಲಂದ್ರೆ ಅವ್ರಿಗೆ ಯಾವುದು ಇದು ಆಗಿರ್ಬಾರ್ದು, ಅನುಕೂಲ ಆಗಿರ್ಬಾರ್ದು. ಇಲ್ಲ, ಈಗ ಏನಾಗಿದೆ ಅಂದ್ರೆ ಈಗ ನಾವು ಹೇಳೋದು ಅಷ್ಟೇ, ಸಾಮರ್ಥ್ಯ ಇದ್ದರೆ ಕೂಡ ಹೇಳ್ತೇವೆ ನಾವು ಅಷ್ಟೇ. ಈಗ ಯಾರು ಸಾಮರ್ಥ್ಯ ಇದಾರ ಅವ್ರಿಗೆ ಪರಿಗಣಿಸ್ಬೇಕು ನಮ್ಮ ನಾಯಕರು. ನೀವು ಖಚಿತವಾಗಿ ಒಂದು ಹೆಸರನ್ನು ಬಿಡ್ಬೋದ? ಇಲ್ಲ, ಹೆಸರು ನಾವು ಯಾಕಂದ್ರೆ ಇದು ಪಕ್ಷದ ನಾವು ಪಕ್ಷ ಇರೋದ್ರಿಂದ ನಾವು ಇಡೀ ಇದು ಯಾವುದೇ ಒಂದು ಸಣ್ಣ ಪಕ್ಷ, ಯಾವುದೇ ಒಂದು ಇದು ಅಲ್ಲ. ಇದು ಪ್ರಾದೇಶಿಕ ಸಣ್ಣ ಪುಟ್ಟ 3-4 ಬ್ರದರ್ ಯಾರು ಇವರೊಬ್ಬರಿಗೆ ನಾವು ಯಾರ್ದು ಬೆಂಬಲ ಮಾಡ್ಲಕ್ಕೂ ಇಲ್ಲಿ ಕೂತಿಲ್ಲ. ಏನು ವೈಯಕ್ತಿಕ ಸಮುದಾಯ ಪರವಾಗಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರ ಘಟಕದ ಒಬ್ಬ ಜಿಲ್ಲಾಧ್ಯಕ್ಷರು, ಒಬ್ಬ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಇನ್ನೊಬ್ಬರು ಪದಾಧಿಕಾರಿಗಳು, ಇಲ್ಲೆಲ್ಲ ಅಲ್ಪಸಂಖ್ಯಾತರ ಪ್ರತಿನಿಧಿಗಳೇ ಪಕ್ಷದಲ್ಲಿರುವಂಥ ಜನ ಕೂತಿದ್ದಾರೆ. ನಾವೇನು ಹೇಳ್ತೀವಿ ಅಂದ್ರೆ ಪಕ್ಷದಲ್ಲಿ ಇರುವಂಥ ಸಾಮರ್ಥ್ಯ ಇದ್ದುವಂಥ ವ್ಯಕ್ತಿಗಳಿಗೆ ಎಲ್ಲ ಬಹಳಷ್ಟು ಜನ ಇದ್ದಾರೆ, ಅವರಲ್ಲಿ ನೀವು ಪರಿಗಣಿಸಿಕೊಡ್ರಿ. ನಾವೇ ಯಾರು ಪಕ್ಷದಲ್ಲಿ ಸಾಮರ್ಥ್ಯ ಇರೋದು ನೀವು ಯಾರನ್ನು ಪರಿಗಣಿಸ್ತೀರಿ? ಇಲ್ಲ, ನಮ್ಮಲ್ಲಿ ದೊಡ್ಡ ಪಕ್ಷದ್ರಿ, ನಮ್ಮಲ್ಲಿ ಬಹಳ ಮಂದಿ ಅದ. ಈಗ ನಾವು ನಿಮ್ಮ ಸಮಾಜದವ್ರ ನೀವ ಮಾತಾಡಿ, ನಿಮ್ಮ ಸಮಾಜದಲ್ಲಿ ಯಾರ ಸಾಮರ್ಥ್ಯ ಅದಲ್ಲ ಅವ್ರ ಹೆಸರು ನೀವು ಮಂಡನೆ ಮಾಡ್ಬೋದು. ಈಗ ನೋಡ್ರಿ, ನಾವ್ ಹೇಳ್ತೇವ್ರಿ, ಈಗ ನಮ್ಮಲ್ಲಿ ಒಕ್ಕಟ್ಟಿಲ್ಲ. ನಮ್ದು ಕರ್ತವ್ಯ ಏನೈತಿ ಅಂದ್ರ ಆಸ್ ಎ ಪಕ್ಷದ ಕಾರ್ಯಕರ್ತತೆ ತಿಳ್ಕೊರಿ. ನಾವು ಪ್ರೋಟೋಕಾಲ್ ನಮ್ದು ಏನಿರ್ತದ, ನಾವು 4 ಮಂದಿ ಹೆಸರು ತಗೊಂಡ್ರೆ 5ನೇದ ನಂದೊಂದು ಹೆಸರು ತಗೊಂಡ್ಲ ಏನ ಇಲ್ಲಿ ಹೌದ. ನಾವು 4 ಮಂದಿ ತಗೊಂಡೆ ತಿಳ್ಕೊಡಿ. ಇದು ಜಿಲ್ಲಾ ಐತಿದು, ಬರೀ ಬಿಜಾಪುರ ನಗರದ ಅಲ್ಲಿ ವಿಷಯ ಏನ್ ಯಾವುದೇ ಒಂದು ತಾಲೂಕದ ಅಲ್ಲ. ಇದು ಇಡೀ ಜಿಲ್ಲೆ ಜಿಲ್ಲೆ ಒಳಗ ಇಲ್ಲ ಕೆಲವೊಬ್ಬ ಈಗ ಅವ್ರು ಆಗೋರು ಅಪ್ರೋಚ್ ಆಗ್ಯದಾರ. ನಮಗೊಂದು ಕೆಲವೊಂದು ಸುದ್ದಿ ಬಂದಾವ, ಯಾರು ಬಂದಾರ ಗೊತ್ತಿಲ್ಲ. ಅಲ್ರಿ, ಅವ್ರು ಆದ್ರೆ ಕೊಡ್ಬೇಕತ್ತಿನಲ್ಲ, ಅವ್ರ ಕರ್ತವ್ಯ ಐತಿಲ್ಲ ಲೀಡರ್ಗಳದು. ನಾವು ಹೋಗಿ ಕೇಳಿದಾಗ ಕೊಡ್ಬೇಕತ್ತಿನಲ್ಲ, ಅವ್ರಿಗೆ ನಾವು ಆರ್ಸ್ ತಂದೇವಲ್ಲ 6 ಮಂದಿಗೆ. ಈಗ ನಾವು ಅವರು ಅದೇ ಹೇಳಿಬಿಡ್ರಿ, ಅದ್ರಲ್ಲಿ ನಾವು ಬಿಜಾಪುರ ಜಿಲ್ಲೆದ ನಾವು ಹೇಳ್ಬೇಕಾಗ್ತದ. ಇದು ನಾವು 7 ಅದಾವ ಇಲ್ಲಿ. ನಾವಿಲ್ಲಿ ಕೂತಂತದಕ್ಕಂದ್ರೆ ನಮ್ಮಲ್ಲಿ ಜಿಲ್ಲೆ ಒಳಗೊಬ್ಬ ಶಾಸಕಿಲ್ಲ ಏನ್ರಿ. ನಮ್ಮ ಪ್ರತಿನಿಧಿಸುವಂತ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಪ್ರತಿನಿಧಿಸುವಂತ ಒಬ್ಬ ಯಾವನು ಆಯ್ಕಿಲ್ಲ ಏನಿಲ್ಲ. ಅವು MLA 2 ಸಲ ಬಿದ್ದಾರ ಮತ್ತು ಸಾಕಷ್ಟು ಸಲ ಎಲ್ಲಿಯೂ ಒಂದು ನಮ್ಮ ಒಬ್ಬ ವೇದಿಕೆ ಮೇಲೆ ಕೂಡುವಂಥ ಒಬ್ಬ ಪ್ರೋಟೋಕಾಲ್ ಪ್ರಕಾರ ಒಬ್ಬ ವೇದಿಕೆ ಮೇಲೆ ಕೂಡುವಂಥ ವ್ಯಕ್ತಿ ನಮ್ಮ ಸಮುದಾಯ ಇಲ್ಲ ಏನು. ಇಂಥವೆಲ್ಲ ವಿಷಯಗಳು ಬಹಳಷ್ಟು ಪರಿಗಣಿಸಿ ನಾವು ಇವತ್ತು ನೊಂದು ಏನದ ನೋವಾಗಿ ಸಮುದಾಯಕ್ಕೆ ಒಂದು ಅವಕಾಶ ಸಿಗ್ಲಿ ಅಂತ ಹೇಳಿ ಇಷ್ಟೇ ನಮ್ದೊಂದು ಇದು. ಈಗ ಜಿಲ್ಲೆಯಲ್ಲಿ ಲಾಸ್ಟ್ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ 1 ಟಿಕೆಟ್ ಕೊಟ್ಟಿದ್ವಿ ಆಲ್ರೆಡಿ. ಈಗ ಆಲ್ರೆಡಿ ಮತ್ತೆ ಇನ್ನೊಂದು ಈ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ದಾರೆ, ಮತ್ತೆ ಮಹಾನಗರ ಪಾಲಿಕೆಗೆ ಮಾಡಿದ್ದಾರೆ. ಜೊತೆಗೆ ನಿಮ್ಮವ್ರ ಅಧಿಕಾರದಲ್ಲಿ ಇದ್ದಾರೆ. ಹಾಗಾಗಿ ಇನ್ನು ನೀವು ಬೇಡಿಕೆ ಇಡ್ತಾ ಇದ್ದೀರಲ್ಲ, ಮತ್ತೆ ಇನ್ನು ನ್ಯಾಯೋಚಿತವಾ ಈ ಅಹಿಂದ ವರ್ಗದಲ್ಲಿ ಇನ್ನೂ ಇದ್ದಾರೆ ಇಲ್ಲ. ಈಗ ಹಂಗಿಲ್ಲ ಅದು ಕೇಳ್ತೀನಿ ನಮ್ರಿ. ಈಗ ನಮ್ಮಲ್ಲಿ ಅದು
ಒಬ್ಬರು ಶಾಸಕರ ಅದು ಇಲ್ಲಿ ಹೆಚ್ಚಿನ ಬೇರೆ ಸಮುದಾಯಕ್ಕೆ ಇಲ್ಲಿ ಕೊಡ್ಲಕ್ಕೆ ಅವಕಾಶ ಇರೋದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಇಲ್ಲಿ ಐತಿ ನಗರಕ್ಕೆ. ಅದಕ್ಕೆ ಇಲ್ಲಿ ಪ್ರತಿ ಸಲ ಏನದ ಒಂದು ಮುಸ್ಲಿಮ್ಗೆ ಸೀಟ್ ಕೊಟ್ಟೆ ಕೊಡ್ತಾರೆ. ಎಮ್ ಎಲ್ ಎ ಕೊಟ್ಟಿಲ್ಲ, ಮತ್ತು ಉಳ್ಕಿದ್ರೆ ಎಲ್ಲ ಜಾತಿಯವ್ರು ಎಮ್ ಎಲ್ ಎ ಆಗಿರಲ್ಲ ನಮ್ಮ ಪಕ್ಷಗಳಿಗೆ. ಮತ್ತು ಅವ್ರು ಯಾಕೆ ಹಂಗೆ ಡಬಲ್ ಎಲ್ಲ ಒಂದೇ ಜಾತಿ 4 ಮಂದಿ ಎಮ್ ಎಲ್ ಎಗಳು ಅದಾರಲ್ಲ. ಮತ್ತು ಹಂಗೆ ಒಂದೇ ಜಾತಿ ಒಂದೇ ಎಮ್ ಎಲ್ ಎ ಕೊಡಬೇಕಾಗಿತ್ತು. ರಗಡ ಮಂದಿ ಸ್ಥಾನಗಳು ಅದಾರ. ಈಗ ಹೋದ ಸಲ ಸರ್ಕಾರ ಇದ್ದಾಗ ಎಲ್ಲರೂ ಪ್ರತಿಯೊಂದು ಸಮುದಾಯಕ್ಕೆ ಇದು ಏನು ನಿಗಮ ಮಂಡಳಿ ಸಹಿತ ಆಗೋದ್ರು ಕೆಲವರು. ಏನು ಎಲ್ಲ ಸಮುದಾಯ ಆಗಿದ್ರು, 5 ಎಲ್ಲರೂ ಆಗಿದ್ದಾರೆ. ಏನು ಆದ್ರೆ ನಮ್ಮ ಸಮುದಾಯ ಇನ್ನೂರಿಗೆ ಆಗಿಲ್ಲ. ಬೇಕಾದ್ರೆ ನೀವು ತೆಗೆದು ಇತಿಹಾಸ ತೆಗೆದು ನೀವು ನೋಡಿರ್ಬೇಕಾದ್ರೆ ಯಾವುದೇ ಒಂದು ಇದು ಆಗಿಲ್ಲ. ಅದು ಬಿಡಿ ಅಂತೂ ಎಲ್ಲ ಕಡೆ ಆಗ್ಯಾರ. ಎಲ್ಲ ಜಿಲ್ಲೆ ಒಳಗೆ ಸಾಕಷ್ಟು ಕಡೆ ಸಮುದಾಯದವ್ರಿಗೆ ಕೊಟ್ಟಾರ. ಯಾಕಂದ್ರೆ ಅದು ಕಾರ್ಯಕರ್ತರಿಗೆ ಕೊಡುವಂಥದ್ದು ಹುದ್ದೆ. ಅದು ನಾಯಕರ ಹುದ್ದೆ ಅಲ್ಲದು. ಪಕ್ಷದಲ್ಲಿ ಕಾರ್ಯಕರ್ತರು ಯಾರು ಇದು ಮಾಡಿರ್ತಾರ ಅವ್ರಿಗೆ ಪ್ರತಿಯೊಂದು ಬಿಡಿ ಅವು. ಅದು ನಾವು ಕೇಳುವಂಥದ್ದು MLC ಸಮುದಾಯದ ನಾಯಕರಿಗೆ ಕೊಡುತ್ತಿರ್ತದೆ. ನಾವು ಇಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಲ್ಪಸಂಖ್ಯಾತರ ಬೇಡಿಕೆ ಇದೆ ಅನ್ನೋದು ಏನಾದ್ರು ಮನವರಿಕೆ ಮಾಡಿದ್ರು, ಈ ಮೂಲಕ ನಾವು ಫಸ್ಟ್ ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಈಗಾಗಲೇ ನಾವು ಅವರಿಗೆ ತಿಳಿಸ್ಲಾಗತ್ತೇವೆ. ಇವತ್ತು ಮತ್ತೆ ನಾವು ವಿಜಯಪುರ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಎಲ್ಲರೂ ಒಂದು ಮನವಿ ಕೊಡ್ತಾ ಇದ್ದೀವಿ. ಅವ್ರು ಶಿಫಾರಸು ನೀವು ಮಾಡಬೇಕು, ಈ ರೀತಿ ನಮ್ಮ ಒಂದು ಒತ್ತಾಯ ಐತೆ ಅಂತೇಳಿ ಮೇಲೆ ರಾಜ್ಯಾಧ್ಯಕ್ಷರಿಗೆ ತಾವು ಮುಖ್ಯಮಂತ್ರಿಗಳಿಗೆ ಎಲ್ಲ ತಿಳಿಸ್ಬೇಕಂತೇಳಿ ಇವತ್ತು ಅದು ಮಾಡ್ತೇವೆ. ಅದ ನಂತರ ಎಲ್ಲರೂ ಒಂದು ಅಲ್ಪಸಂಖ್ಯಾತರ ಮುಖಂಡರು ಸೇರಿ ನಮ್ಮ ಎಲ್ಲ 2 ಸಚಿವರುಗಳಿಗೆ, ನಮ್ಮ ಶಾಸಕರುಗಳಿಗೆ ಮತ್ತು ವಿವಿಧ ಪಕ್ಷದ ಏನು ಮುಖಂಡರು ಇರ್ತಾರೆ ಅವರಿಗೆಲ್ಲರಿಗೂ ನಾವು ಹೇಳಿ ಇದು ತಾವು ನಮ್ಮ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ಅಲ್ಲಿ ಒತ್ತಾಯ ಮಾಡಿ ಈ ಸಲ ನಮ್ಗೆ ಅವಕಾಶ ಮಾಡಿ ಕೊಡ್ಬೇಕಂತೇಳಿ ಅವ್ರಿಗೆ ನಾವು ಹೇಳಕ್ಕೆ ನಾವು ಇದು ಮಾಡಿದ್ದೇವೆ. ಅವಕಾಶ ಮಾಡಿ ಕೊಡ್ಲಿಕ್ಕೆ ಈಗ ಅದು ಕೊಡ್ಲಿಕ್ಕೆ ಮುಂದೆ ಹೇಳ್ತೇವೆ. ಆಮೇಲೆ ಮತ್ತೊಂದು ಪ್ರಶ್ನೆ ಇದ್ದೇನೆ. ಇಲ್ಲ ಈಗ ಒಮ್ಮೆ ಹೇಳಕ್ ಬರೋಲ್ಲ. ಇಲ್ಲ ಅದು ನೋಡ್ರಿ, ಅಲ್ಲ ಈಗ ಡೆಲಿವರಿ ಆದ ನಂತರ ಡೆಲಿವರಿ ನಾರ್ಮಲ್ ಆಗ್ತದೋ ಏನು ಆಪರೇಷನ್ ಆಗ್ತದೋ ಈ ಸತಿ ಹೇಳಕ್ ಬರೋಲ್ಲ. ಯಾಕಂದ್ರೆ ಅಲ್ಲ ಅದು ಮುಂದೆ ಈಗ ಡೆಲಿವರಿ ನಾರ್ಮಲ್ ಆಗ್ಬೋದು ಅನ್ನೋದು ವಿಶ್ವಾಸ ಐತಿ ಈಗ ನಮಗ. ಈ ಸಲ ಕಾಂಗ್ರೆಸ್ದವ್ರಿಗೆ ಅಷ್ಟೇ ಅಲ್ಲ, ಭಾರತದ ಎಲ್ಲಾ ಪಾರ್ಟಿಗಳಿಗೆ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಅದಾರ ಅನ್ನೋದು ಕರ್ನಾಟಕನಾಗ ಮುಸ್ಲಿಮರು ನಾವು ಹಕ್ಕ ಐತಿ ನಮ್ದು ಕೇಳ್ತಾ ಇದ್ದೀವಿ. ಅವ್ರು ಯಾರು ನಿಂದಿಸ್ತಾರ ಅವ್ರಿಗೆ ಮಾತ್ರ ನೀವು ಹಾಕೋರ, ಅವ್ರು ಯಾರು ಗೆಲ್ಲಿಸ್ತಾರ ನೀವು ಮತ್ತೆ ಹಿಂಗೆ ಉಳಿತೀರಿ. ಅದಕ್ಕೆ ಅದು ಮುಂದೆ ಹೇಳ್ತಾರೆ ಸರ್. ಈಗ ಮುಂದೆ ಇದು ಈ ರೀತಿ ಅವಕಾಶ ಐತಿ. ಈಗ ಸದ್ ಅವ್ರಿಗೆ ಹೇಳಕತ್ತ ನಮಗ್ ವಿಶ್ವಾಸ ಐತಿ. ನಮಗ್ ಈಗಾಗಲೇ ಹಾಗೆ ಆಗ್ತದ. ನಮ್ಮ ಜಿಲ್ಲೆ ನಾಯಕರು ಈ ಸಲ ಒಂದು ಮುಸ್ಲಿಂ ಸಮುದಾಯಕ್ಕೆ MLC ಕೊಡ್ಸಂತದ್ದು ಒತ್ತಾಯ ಮಾಡ್ತಾರ ಹೈಕಮಾಂಡ್ ನಮಗ್ ವಿಶ್ವಾಸ ಐತಿ ಸರ್. 7 ಅಲ್ಪಸಂಖ್ಯಾತರಿಗೆ ಕೊಟ್ಟೆ ಕೊಡ್ತಾರ. ಆದ್ರೆ ವಿಜಯಪುರ ಜಿಲ್ಲೆಗೆ ಕೊಡ್ರಿ. ನಮ್ಮ ಜಿಲ್ಲೆ ಸಂಘಟನೆ 10 ಇಲ್ಲಿ ಈಗಾಗಲೇ ಸದೃಢ ಇದೆ. ಅದಕ್ಕೆ ಸ್ವಲ್ಪ ಸಂಘಟನೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ 100% ಒಕ್ಕಟ್ಟದೇವ್ರಿ. ಸಂಘಟನೆ ದೃಷ್ಟಿಯಿಂದ ಪಕ್ಷದ ಸಂಘಟನೆ ಇನ್ನೂ ಬೆಳೆಯಬೇಕು, ಇನ್ನು ನಾವು ಸದೃಢರಾಗ್ಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಯಾರು ನಮ್ಗೆ ಒಬ್ರು ಅಲ್ಪಸಂಖ್ಯಾತ ನಾಯಕರು ಬೇಕಾಗ್ಯಾರ. ಒಕ್ಕಟ್ಟಿಗಾಗಿ ನಾವು ಅಲ್ಪಸಂಖ್ಯಾತ ಒಬ್ಬರಿಗೆ ನೀವು ಏನೋ ಇನ್ನು ಯಾರನ್ನ ಅಪ್ರೋಚ್ ಆಗಿಲ್ಲ. ಇಲ್ಲ ಅದು ಈಗಾಗಲೇ ಏನಾದ್ರಿ ಶಾಸಕರಿಗಾಗ್ಲಿ ನಾವು ಈಗಾಗಲೇ ಹೇಳಿದ್ದದ. ನಾವು ಆಯಾ ಭಾಗದ ಕೆಲವರಿಗೆ ಈಗ ಏನದ ಕೆಲವು ಮಾಧ್ಯಮ ಮುಖಾಂತರ ನಾವು ಕೆಲವರು ಆಕಾಂಕ್ಷಿಗಳನ್ನು ಹೋಗಿ ಭೇಟಿಯಾಗಿ ಬಂದಾರ ಸುದ್ದಿ ಐತಿ. ಮತ್ತು ನಾವು ಏನದ ಈಗ ಬೆಂಗಳೂರಿಗೆ ಇದ್ದಾಗ ಕೆಲವು ಶಾಸಕರಿಗೂ ಹೇಳಿದ್ದದ. ನಾವೇನೋ ಒಬ್ಬರ ಹೆಸರು ಅವ್ರಿಗೆ ಹೇಳಿದ್ರೆ ನಾವು ನೋಡ್ರಿ ಯಶವಂತರಾವ್ ಗೌಡ್ರಿಗೆ ಹೇಳೇವು, ಶಿವಾನಂದ ಪಾಟೀಲ್ಗೆ ಹೇಳೇವು, ಅಶೋಕ್ ಮನಗೋಳಿಗೆ ಹೇಳಿದ್ದದ. ಮತ್ತು ಈಗ MB ಪಾಟೀಲ್ ಸಾಹೇಬ್ರಿಗೆ ಬಂತು ಇವತ್ತೇನು ಬಂದಕ್ಕೆ ಅವ್ರಿಗೆ ನಾವೆಲ್ಲ ಸಮುದಾಯ ಮತ್ತೆ ಭೇಟಿಯಾಗಿ ಅವ್ರಿಗೂ ಹೇಳ್ತೇವೆ. ಮತ್ತು ಈಗಾಗಲೇ ಅವ್ರ ಗಮನಕ್ಕೂ ಇಲ್ಲ ಆಕಾಂಕ್ಷಿಗಳು ಅವ್ರು ಯಾರು ಆಗ್ಯಾರ ಎಲ್ಲರೂ ಆಗಿರ್ತಾರೆ. ಎಲ್ಲರೂ ಹೋಗ್ತಾರೆ, ಬೆಂಗಳೂರೊಳಗೆ ಇರ್ತಾರೆ, ಹೆಚ್ಚು ಹೇಳಿರ್ತಾರೆ, ಬಂದಾರ, ಅವ್ರಿಗೆ ಪಾಸಿಟಿವ್ ಇದು ಸಿಕ್ಕದಂತ ಹೇಳ್ತಾರೆ. ಈಗ ಆದ್ರೆ ನಾವು ಏನದ ನಮ್ಮ ಕೆಲಸ ನಾವು ಏನ್ ಮಾಡಬೇಕಾಗ್ಯದ, ಸಮುದಾಯ ಪರವಾಗಿ ಅಲ್ಪಸಂಖ್ಯಾತರ ಘಟಕದ ಏನ್ ನಮ್ದು ಐತಿ. ಈಗ ಅವ್ರಿಗೆ ನಾವೇನ್ ಮಾಡ್ಲಾಕತ್ತಂದ್ರ ಈಗ ನಂಬಲ್ಲಿ ಹೆಂಗಂದ್ರೆ ನಮ್ಮ ಹೈಕಮಾಂಡ್ ಇವರೇ. ನಮ್ಮ ಜಿಲ್ಲೆಗೆ ಯಾರು MB ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಎಲ್ಲ ಶಾಸಕರುಗಳು ನಮ್ಮ ಹೈಕಮಾಂಡ್ ಅವರು. ನಾವು ಇವ್ರಿಗೆ ಬಿಟ್ಟು ನಾವು ಡೈರೆಕ್ಟ್ ಹೋಗಿ ಹೈಕಮಾಂಡ್ ಭೇಟಿ ಆಗೋದು ಅದ್ರಾಗ ಅರ್ಥ ಇರೋಲ್ಲ. ಚೆನ್ನಾಗಿ ತಿಳ್ಕೊಂಡು ಆದ್ರೂ ಕೂಡ ನಾವೇನ್ ಮಾಡ್ತೇವೆ, ಇವರು
ಅಲ್ರಿ ಮನಸ್ಸಲ್ರಿ ಇವ್ರ ಜಿಲ್ಲೆಗ ಒಂದು ಅವಕಾಶ ಒಂದ್ 7 ಅದಾವ, ಅದ್ರಾಗ ಅವರು ಎಲ್ಲಾ ಕಡೆ ಈಗ ವಂಚಿತ ಈಗ ಮಾನ್ಯನು ಇಬ್ರು ಸಚಿವರು ಇದ್ದಾರ ಮತ್ತು ಶಾಸಕರುಗಳದಾರ. ಅವರು ಇಚ್ಛಾಶಕ್ತಿ ಅವ್ರ ಕಳಕಳಿ ಏನ್ ಸ್ವಲ್ಪ ನಮ್ಮ ಸಮುದಾಯ ಮೇಲೆ, ಪಕ್ಷದ ಅಲ್ಪಸಂಖ್ಯಾತರ ಕಾರ್ಯಕರ್ತರ ಮೇಲೆ, ನಾಯಕನ ಮೇಲೆ ಏನಾದ್ರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರ 100% ಆಗ್ತದ. ಅದೇ ತಗೋತೇಳಿ ನಿಮ್ ಮುಖಾಂತರ ಇವತ್ತು ನಾವು ಇದು ಮಾಡತ್ತೆ. ಮತ್ತು ವೈಯಕ್ತಿಕವಾಗಿನೂ ಕೂಡ ನಾವೆಲ್ಲ ಮುಖಂಡರುಗಳು ಅವರಿಗೂ ಕೂಡ ಮನವಿ ಮಾಡ್ತೇವೆ ಹೋಗಿ. ಡೌಟ್ ಏನಿಲ್ಲ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಮಿತ್ರರಿಗೆ ಥ್ಯಾಂಕ್ ಯು.